ಇಂದು ಬಂಗಾರಪೇಟೆ ಬಂದ್ ಬಂಗಾರಪೇಟೆ ನಾರಾಯಣ ಸ್ವಾಮಿಗೆ ಮಂತ್ರಿ ಸ್ಥಾನ ಮಿಸ್ ಆಗಿರುವಂತದ್ದು. ಇಂದು ಬಂಗಾರಪೇಟೆ ಬಂದ್ ಬಂಗಾರಪೇಟೆ ನಾರಾಯಣ ಸ್ವಾಮಿಗೆ ಮಂತ್ರಿ ಸ್ಥಾನ ಮಿಸ್ ಆಗಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕು ಬಂದ್ಗೆ ಈಗ ಕರೆಯನ್ನ ನೀಡಲಾಗಿದೆ. ನಾರಾಯಣ ಸ್ವಾಮಿಗಾಗಿ ವಿವಿಧ ಸಂಘಟನೆಗಳಿಂದ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ದಲಿತ ಪರ, ರೈತ ಪರ, ವರ್ತಕರ ಸಂಘ, ಆಟೋ ಚಾಲಕರ ಸಂಘ, ಹೋಟೆಲ್ ಮಾಲೀಕರ ಸಂಘ ಸೇರಿ ವಿವಿಧ ಸಂಘಟನೆಗಳ ಬೆಂಬಲ ಕೂಡ ಸಿಕ್ಕಿದೆಯಂತೆ. ಇಂದು ಸಂಜೆ 5 ಗಂಟೆಯವರೆಗೂ ಕೂಡ ಬಂದ್ ಮಾಡಲು ನಿರ್ಧಾರವನ್ನ ಮಾಡಲಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಈ ಒಂದು ಬಂದ್ ನಡೆಯುತ್ತಾ ಇರುವಂತದ್ದು. ಬಂಗಾರಪೇಟೆಯಲ್ಲಿ ಬಂದ್ಗೆ ಸಹಕರಿಸುವಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟರ್ ಕೂಡ ಅಂಟಿಸಲಾಗಿತ್ತು. ಆದರೆ ಬಂಗಾರಪೇಟೆಯಲ್ಲಿ ಎಂದಿನಂತೆ ಜನಜೀವನ ಹಾಗೆ ಅಂಗಡಿಗಳು ಕೂಡ ಓಪನ್ ಆಗಿರುವಂಥದ್ದು. ಇಂದು ಬಂಗಾರಪೇಟೆ ಬಂದ್ ಅಂತ ಹೇಳಲಾಗ್ತಾ ಇರುವಂಥದ್ದು. ಬಂಗಾರಪೇಟೆ ನಾರಾಯಣ ಸ್ವಾಮಿಗೆ ಮಂತ್ರಿ ಸ್ಥಾನ ಮಿಸ್ ಆಗಿದೆ. ಈ ಒಂದು ಕಾರಣಕ್ಕೆ ಈಗ ಬಂದ್ ಮಾಡಲಾಗಿರುವಂಥದ್ದು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕು ಬಂದ್ಗೆ ಕರೆಯನ್ನ ನೀಡಲಾಗಿರುವಂಥದ್ದು. ನಾರಾಯಣ ಸ್ವಾಮಿ ಅವರಿಗೆ ವಿವಿಧ ಸಂಘಟನೆಗಳಿಂದ ಬಂದ್ಗೆ ಕರೆಯನ್ನ ನೀಡಲಾಗಿರುವಂಥದ್ದು. ಮಂತ್ರಿಗಿರಿ ಸಿಗದಿದ್ದಕ್ಕೆ ಕೆರಳಿ ಕೆಂಡವಾಗಿರೋ ನಾರಾಯಣ ಸ್ವಾಮಿ. ಹೈಕಮಾಂಡ್ ರಾಜ್ಯ ನಾಯಕರ ವಿರುದ್ಧ ಬಹಿರಂಗ ಅಸಮಾಧಾನ. ಎಸ್ಸಿ ಬಲಗೈ ಸಮುದಾಯಕ್ಕೆ ಸೇರಿದ ನನಗೆ ಸಚಿವ ಸ್ಥಾನ ತಪ್ಪಿಸಿದ್ದಾರೆ. ಎಸ್ಸಿ ಎಡಗೈ ಸಮುದಾಯದ ಸಚಿವ ಕೆಎಚ್ ಮುನಿಯಪ್ಪ ತಪ್ಪಿಸಿದ್ದಾರೆ ಅಂತ ಆರೋಪ. ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಎಚ್ಕೆ ಮುನಿಯಪ್ಪ ಸಚಿವ ಸ್ಥಾನವನ್ನ ತಪ್ಪಿಸಿದ್ದಾರೆ ಅಂತ ನೇರವಾಗಿ ಅಸಮಾಧಾನ ಹೊರಹಾಕಿದ್ದಾರೆ ಎಸ್ಎನ್ ನಾರಾಯಣ ಸ್ವಾಮಿ. ಮಂತ್ರಿಗಿರಿ ಸಿಗದಿದ್ದಕ್ಕೆ ಕೆರಳಿ ಕೆಂಡವಾಗಿದ್ದಾರೆ ನಾರಾಯಣ ಸ್ವಾಮಿ. ಇದೀಗ ಹೈಕಮಾಂಡ್ ಹಾಗೆ ರಾಜ್ಯ ನಾಯಕರ ವಿರುದ್ಧ ಬಹಿರಂಗವಾಗಿಯೇ ಅಸಮಾಧಾನವನ್ನ ಹೊರಹಾಕಿರುವಂತದ್ದು. ಎಸ್ಸಿ ಬಲಗೈ ಸಮುದಾಯಕ್ಕೆ ಸೇರಿದ ನನಗೆ ಸಚಿವ ಸ್ಥಾನವನ್ನ ತಪ್ಪಿಸಿದ್ದಾರೆ. ಎಸ್ಸಿ ಎಡಗೈ ಸಮುದಾಯದ ಸಚಿವ ಕೆಎಚ್ ಮುನಿಯಪ್ಪ ತಪ್ಪಿಸಿದ್ದಾರೆ ಅಂತ ಆರೋಪ. ಇದೀಗ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಎಚ್ಕೆ ಮುನಿಯಪ್ಪ ಅವರು ನನಗೆ ಸಿಗಬೇಕಾಗಿದ್ದಂತಹ ಸಚಿವ ಸ್ಥಾನ ತಪ್ಪಿಸಿದ್ದಾರೆ ಅಂತ ನೇರವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ನಾರಾಯಣ ಸ್ವಾಮಿ ಅವರು. ಬಂಗಾರಪೇಟೆ ಶಾಸಕರಾಗಿರುವಂತಹ ನಾರಾಯಣ ಸ್ವಾಮಿ ಅವರ ಈಗ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿರುವಂತದ್ದು. ಅಸಮಾಧಾನವನ್ನ ಕೂಡ ಹೊರಹಾಕಿದ್ದಾರೆ ಬಹಿರಂಗವಾಗಿ. ಹೈಕಮಾಂಡ್ ಹಾಗೆ ರಾಜ್ಯ ನಾಯಕರ ವಿರುದ್ಧ ಬಹಿರಂಗ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬಂದ್ ವೇಳೆ ಕಾಂಗ್ರೆಸ್ ಬಿಜೆಪಿ ಮುಖಂಡರ ಮಾತಿನ ಚಕಮಕಿ. ಬಿಜೆಪಿಯ ಮಹೇಶ್ ಪೆಟ್ರೋಲ್ ಬಂಕ್ ಬಂದ್ಗೆ ಪ್ರಯತ್ನ. ಬಂಕ್ಗೆ ಅಡ್ಡಲಾಗಿ ವಾಹನ ನಿಲ್ಲಿಸಿ ಬಂದ್ ಮಾಡಲು ಪ್ರಯತ್ನ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತರ ನಡೆಯಿಂದ ಕೆರಳಿದ ಬಿಜೆಪಿ ಮುಖಂಡ ಬಲವಂತವಾಗಿ ಬಂದ್ ಮಾಡಿಸೋದಕ್ಕೆ ನೀವ್ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಜೋರು ಮಾತಿನ ಚಕಮಕಿ ಕೂಡ ಆಗಿದೆ. ನಂತರ ಪೊಲೀಸರು ಕೂಡ ಮಧ್ಯಪ್ರವೇಶವನ್ನ ಮಾಡಿದ್ದಾರೆ. ಬಂಕ್ ಆರಂಭ ಮಾಡುವಂತೆ ಪೊಲೀಸರು ಸೂಚನೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಿನ್ನಡೆಯಾಗಿರುವಂತದ್ದು. ನಸುನಕ್ಕ ಬಿಜೆಪಿ ಮುಖಂಡ. ಬಂದ್ ವೇಳೆ ಕಾಂಗ್ರೆಸ್ ಬಿಜೆಪಿ ಮುಖಂಡರ ಮಾತಿನ ಚಕಮಕಿ. ಬಿಜೆಪಿಯ ಮಹೇಶ್ ಪೆಟ್ರೋಲ್ ಬಂಕ್ ಬಂದ್ಗೆ ಪ್ರಯತ್ನ ಆಗಿದೆ. ಬಂಕ್ಗೆ ಅಡ್ಡಲಾಗಿ ವಾಹನವನ್ನ ನಿಲ್ಲಿಸಿ ಬಂದ್ ಮಾಡಲು ಪ್ರಯತ್ನಿಸಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ನಡೆಯಿಂದ ಕೆರಳಿ ಕೆಂಡವಾಗಿರುವಂತದ್ದು ಬಿಜೆಪಿ ಮುಖಂಡ. ಬಲವಂತವಾಗಿ ಬಂದ್ ಮಾಡಿಸೋದಕ್ಕೆ ನೀವ್ಯಾರು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ವೇಳೆ ಮಾತಿನ ಚಕಮಕಿ ಕೂಡ
ಜೋರಾಗಿ ನಡೆದಿದೆ. ಈ ಮಧ್ಯ ಪೊಲೀಸರು ಕೂಡ ಪ್ರವೇಶವನ್ನ ಮಾಡಿದ್ದಾರೆ. ನಂತರ ಬಂಕ್ ಆರಂಭ ಮಾಡುವಂತೆ ಪೊಲೀಸರು ಕೂಡ ಸೂಚನೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಿನ್ನಡೆಯಾಗಿರುವಂತದ್ದು. ಈ ವೇಳೆ ನಸುನಕ್ಕಿದ್ದಾರೆ ಬಿಜೆಪಿಯ ಮುಖಂಡ.